ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತು ನಾನೊಂದು ಒಳ್ಳೆ ಸ್ವೀಟ್ ರೆಸಿಪಿನ ನಿಮಗೋಸ್ಕರ ಇಲ್ಲಿ ಮಾಡ್ತಾಯಿದ್ದೀನಿ. ಅದೇ ಗಸಗಸೆ ಪಾಯಸ. ನಿಮಗೆಲ್ಲ ತಿಳಿದ ಹಾಗೆ ಗಸಗಸೆ ತುಂಬಾ ಆರೋಗ್ಯಕರವಾದಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು. ದೇಹಕ್ಕೆ ತುಂಬ ತಂಪನ್ನು ಕೂಡ ಕೊಡುತ್ತೆ. ಅದಕ್ಕೆ ಇವತ್ತು ನಾನು ಗಸಗಸೆ ಪಾಯಸನ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಅಂದರೆ ನಾನಿಲ್ಲಿ ಒಂದೆರಡು ಟೀ ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಸೇಮ್ ಪ್ರಮಾಣದಲ್ಲಿ ಒಂದೆರಡು ಟೀ ಸ್ಪೂನಷ್ಟು ಅಕ್ಕಿ, ಮಾಮೂಲಿ ಮನೆಯಲ್ಲಿ ಊಟಕ್ಕೆ ಬಳಸುವಂತಹ ಅಕ್ಕಿನ ತೊಗೊಂಡಿದ್ದೀನಿ. ಒಂದು 1/4 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟ್ನ ನೋಡ್ಕೊಂಡು ನೀವು ಹಾಕೋಬೋದು. ಒಂದು 7-8 ಬಾದಾಮಿ, ಒಂದೆರಡು ಏಲಕ್ಕಿ, ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ತೆಂಗಿನ ತುರಿ, 1 ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಆಪ್ಷನ್ನಲ್ಲೂ ಬೇಕಾದರೆ ಹಾಕೋಬೋದು. ನಾನು ಟೇಸ್ಟಿಗೋಸ್ಕರ ಸ್ವಲ್ಪ ಸೇರಿಸ್ಕೊಳ್ತೀನಿ. ಇದು ಡ್ರೈ ಫ್ರೂಟ್ಸು ಲಾಸ್ಟಲ್ಲಿ ಪಾಯಸಕ್ಕೆ ಫ್ರೈ ಮಾಡಿ ಹಾಕೋದಕ್ಕೋಸ್ಕರ. ಇದಿಷ್ಟು ಗಸಗಸೆ ಪಾಯಸಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಚಿಕ್ಕ ಬಾಣಲೆಗೆ ಅಕ್ಕಿ ಮತ್ತು ಅಕ್ಕಿನ ಫಸ್ಟು ಹುರ್ಕೋಬೇಕು. ಅದು ಒಂದು ಸ್ವಲ್ಪ ಕೆಂಪಗಾದ ಮೇಲೆ ಗಸಗಸೆನ ಕೂಡ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಘಮ್ ಅನ್ನಬೇಕು. ಅದು ಸೀದೋಗಬಾರ್ದು ಮತ್ತು ಕೈ ಬಿಡದೆ ಹುರಿತಾ ಇರಬೇಕು. ಗಸಗಸೆ ತುಂಬ ಚಿಕ್ಕದಾಗಿರೋದ್ರಿಂದ ಬೇಗ ಸೀದೋಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು. ಫುಲ್ ರೋಸ್ಟ್ ಆಗೋ ಥರ. ಕಲರ್ ಚೇಂಜ್ ಆಗುತ್ತೆ ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ ಆ ಥರ. ಈಗ ಇದನ್ನು ಆರೋದಕ್ಕೆ ಬಿಡಬೇಕು. ಆರಿದ ನಂತರ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪೌಡ್ರು ಮಾಡ್ಕೊಳ್ಳಿ. ಆದಷ್ಟು ನುಣ್ಣಗೆ ಪೌಡ್ರು ಮಾಡ್ಕೊಳ್ಳಿ. ಈಗ ಉಳಿದ ಇಂಗ್ರೀಡಿಯೆಂಟ್ಸ್ ಏನೇನು ಹೇಳಿದ್ದೆ ನಾನು, ತೆಂಗಿನ ತುರಿ, ಬಾದಾಮಿ, ಗೋಡಂಬಿ, ಏಲಕ್ಕಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಕೊಬ್ಬರಿ ಇದ್ದರೆ ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ನಾನು ಬರೀ ತೆಂಗಿನ ತುರಿಲೇ ಮಾಡ್ತಾಯಿದ್ದೀನಿ. ಆದಷ್ಟು ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಆದಷ್ಟು ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನುಣ್ಣಗಿರಬೇಕು. ಇವಾಗ ಒಂದು ಪಾತ್ರೆಯಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ತುಪ್ಪ ಕರಗಿದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ ತೋರಿಸಿದ್ನಲ್ಲ ಎಕ್ಸ್ಟ್ರಾ, ಅದನ್ನು ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ. ಡ್ರೈ ಫ್ರೂಟ್ಸ್ಗಳನ್ನ ಎಲ್ಲನೂ ಕ್ರಿಸ್ಪಿಯಾಗಿ, ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗೋ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈಗ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಹಾಗೆ ತಿರುಗಿಸ್ಕೊಳ್ಳಿ ಪೇಸ್ಟನ್ನ. ಒಂದು ಸ್ವಲ್ಪ ಸ್ಮೆಲ್ ಹೋಗಬೇಕು, ಹಸಿ ಸ್ಮೆಲ್ಲು. ಇವಾಗ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಲ್ಲ ಪ್ಯೂರ್ ಬೆಲ್ಲ, ಇದರಲ್ಲಿ ಆಲ್ರೆಡಿ ಕ್ಲೀನಾಗಿರೋ ಅಂಥದ್ದು. ಹಾಗಾಗಿ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಕಲ್ಮಶ ಏನಾದರೂ ಇತ್ತು ಬೆಲ್ಲದಲ್ಲಿ ಅಂತ ಅಂದರೆ ಅದನ್ನು ಕರಗಿಸಿ ಸೋದಿಸಿ ಹಾಕ್ಕೊಳ್ಳಿ, ನೀಟಾಗಿರುತ್ತೆ. ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅದು ಪ್ಯೂರ್ ಇದೆ ಬೆಲ್ಲ. ಮತ್ತು ಮಿಕ್ಸಿನ ಕೂಡ ತೊಳೆದು ಅದನ್ನು ನೀರು ಕೂಡ ಆ್ಯಡ್ ಮಾಡಿಕೊಂಡು ಬೆಲ್ಲ ಕರಗೋ ಗಂಟ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಮಧ್ಯದಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ. ಅಕ್ಕಿ ಹಾಕಿರ್ತೀವಲ್ಲ ಹುರಿದಿರೋದು, ಹಂಗಿಂತ ತಳ ಹಿಡಿಯುತ್ತೆ ಮತ್ತು ಸ್ವಲ್ಪ ಪಾಯಸ ಕೂಡ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ತೆಳ್ಳಗೇನೆ ಇರಲಿ. ಇದು ಕುದೀತಾ ಸ್ವಲ್ಪ ಬೇಯ್ತಾ ಲಾಸ್ಟಿಗೆ ಗಟ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಬೆಲ್ಲ ಎಲ್ಲ ಕರಗಬೇಕು, ಕುದಿಬೇಕು. ನೋಡಿ ಇವಾಗ ಕುದೀತಾ ಇದೆಯಲ್ಲ, ಆ ಥರ ಚೆನ್ನಾಗಿ ಕುದಿಬೇಕು. ಲಾಸ್ಟಲ್ಲಿ ನಾನು ಹಾಲನ್ನು ಕಾಯಿಸಿ ಇಟ್ಕೊಂಡಿದ್ದೆ, ಅದು ಫುಲ್ ಹಾಕ್ತಾ ಇಲ್ಲ. ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಬೆಚ್ಚಗಾದ್ಮೇಲೆ, ಕಾದಿರೋ ಹಾಲು ಬೆಚ್ಚಗಾದ್ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಸೇರಿಸುವಾಗ ಸಿಮ್ಮಲ್ಲಿರಬೇಕು ಸ್ಟವ್ವು. ಹಾಲು ಹಾಕಿದ್ಮೇಲೆ ಕುದಿಸ್ಬಾರ್ದು. ಮೊದಲೇ ಪಾಯಸನ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಬೆಚ್ಚಗಿರೋ ಅಂತಹ ಹಾಲನ್ನ ನಾವು ಸೇರಿಸ್ಕೋಬೇಕಾಗುತ್ತೆ. ಬೆಲ್ಲ ಹಾಕಿರೋದ್ರಿಂದ ಹಾಲು ಸಡನ್ನಾಗಿ ಹಾಕಿದಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ ಮತ್ತು ಅದು ಪಾಯಸ ಒಂಥರ ನೀರು ಥರ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫಸ್ಟೇ ಹಾಲನ್ನ ಹಾಕಬಾರ್ದು. ಲಾಸ್ಟಲ್ಲಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹಾಕಿ ಆಫ್ ಮಾಡಿದ್ರೆ ಗಸಗಸೆ ಪಾಯಸ ರೆಡಿ. ಇದು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಕೂಲ್ ಆದಮೇಲೆ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವ ಥರ ಬೇಕಾದರೂ ನಮ್ಗೆ ಇಷ್ಟ ಬಂಥರ ನಾವು ಸರ್ವ್ ಮಾಡಿಕೊಂಡು ಕುಡಿಬೋದು ಅಂತ ಹೇಳ್ತಾ, ಇವಾಗ ನಮ್ಮ ಗಸಗಸೆ ಪಾಯಸ ಟೇಸ್ಟಿಯಾಗಿ ರೆಡಿಯಾಗಿದೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನೀವು ಕೂಡ ಟ್ರೈ ಮಾಡಿ. ಗಸಗಸೆ ಪಾಯಸ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ನನ್ನ ಚಾನಲ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್ ಬಾಯ್.